ಬ್ರಾಡ್ಗೇಜ್ ಮಾರ್ಗ ಪರಿವರ್ತನೆಗೆ ಮುಂಚೆ ದಕ್ಷಿಣ ಕನ್ನಡ ಜಿಲ್ಲೆಯೊಳಗೆ ಸಂಚರಿಸುತ್ತಿದ್ದ ಮಂಗಳೂರು ಸುಬ್ರಹ್ಮಣ್ಯ ಪ್ಯಾಸೆಂಜರ್ ರೈಲು ಸ್ಥಗಿತವಾಗಿ 29 ವರ್ಷಗಳ ಬಳಿಕ ರೈಲು ಬಳಕೆದಾರರ ಬೇಡಿಕೆಗೆ ಮಣಿದಿರುವ ಇಲಾಖೆಯು ಮತ್ತೆ ರೈಲು ಓಡಾಟದ ಸುಳಿವನ್ನು ನೀಡಿದೆ. ರೈಲು ಹಳಿ ಮೀಟರ್ ಗೇಜ್ ಇದ್ದ ಕಾಲದಲ್ಲಿ ಪ್ಯಾಸೆಂಜರ್ ರೈಲು ಬೆಳಗ್ಗೆ ಸುಬ್ರಹ್ಮಣ್ಯದಿಂದ ಹೊರಟು ಮಂಗಳೂರಿಗೆ ಮತ್ತೆ ರಾತ್ರಿ 8 ಗಂಟೆಗೆ ಸುಬ್ರಹ್ಮಣ್ಯವನ್ನ ತಲುಪುತ್ತಿತ್ತು. 1995ರವರೆಗೆ ಈ ರೈಲು ಓಡಾಟವನ್ನು ನಡೆಸುತ್ತಿತ್ತು. ಬೆಳಗ್ಗೆ ಹಾಗೂ ಸಂಜೆ ಸಾವಿರಾರು ಮಂದಿಗೆ ಇದು ಉಪಯೋಗವಾಗ್ತಾ ಇತ್ತು. ಸುಬ್ರಹ್ಮಣ್ಯದಲ್ಲಿ ರಾತ್ರಿ ರೈಲು ತಂಗಲು ಅವಕಾಶ ಇಲ್ಲ. ಜೊತೆಗೆ ಹೆಚ್ಚು ರೈಲುಗಳ ಓಡಾಟ ಇರುವುದರಿಂದ ನಿಲ್ಲಿಸಲು ಜಾಗವಿಲ್ಲ. ಬಂದ ರೈಲು ವಾಪಸ್ ಹೋಗಬೇಕು ಮುಂತಾದ ಕಾರಣ ನೀಡಿದ ರೈಲ್ವೆ ಇಲಾಖೆಯು ಮತ್ತೆ ಆ ರೈಲು ಸೇವೆ ಆರಂಭಕ್ಕೆ ಮನಸ್ಸು ಮಾಡಿರಲಿಲ್ಲ. ಈಗ ರೈಲಿನ ಹಿಂದೆ ಮುಂದೆ ಎಂಜಿನ್ ಸೌಕರ್ಯದ ರೈಲು ಇದ್ದರೆ ಅನುಕೂಲ ಎಂದು ಮನಗಂಡಿತು. ಈ ಕುರಿತಂತೆ ಪರಾಮರ್ಶೆ ನಡೆಸುತ್ತಿದೆ. ಈ ರೈಲು ಸಂಚರಿಸಬೇಕಾದರೆ ರೈಲ್ವೆ ಮಾರ್ಗ ವಿದ್ಯುದೀಕರಣ ಆಗಿರಬೇಕು. ಸದ್ಯ ಸುಬ್ರಹ್ಮಣ್ಯ ಮಂಗಳೂರು ಮಧ್ಯೆ ವಿದ್ಯುದೀಕರಣ ಆಗಿದೆ. ಪಡೀಲ್ನಿಂದ ಇದಕ್ಕೆ ವಿದ್ಯುತ್ ಸರಬರಾಜು ಮಾಡಲಾಗ್ತಾ ಇದೆ. ಈ ಪ್ರಮಾಣ ರೈಲಿಗೆ ಸಾಕಾಗದು ಎಂಬ ಕಾರಣದಿಂದ ನೇರಳಕಟ್ಟೆಯಲ್ಲಿ ಟ್ರಾನ್ಸ್ಫಾರ್ಮರ್ ಸಬ್ಸ್ಟೇಷನ್ ಅನ್ನು ಮಾಡಲಾಗ್ತಾ ಇದೆ. ಈಗ 3ನೇ ಪ್ಲಾಟ್ಫಾರ್ಮ್ ನಲ್ಲಿದೆ. यात्रियों कृपया ध्यान दीजिए. गाड़ी नंबर 1262 ಮಂಗಳೂರು ಲೋಕಮಾನ್ಯ ತಿಲಕ್ ಮತ್ಸ್ಯಗಂಧ ಎಕ್ಸ್‌ಪ್ರೆಸ್ ಈಗ 3ನೇ ಪ್ಲಾಟ್ಫಾರ್ಮ್ ನಲ್ಲಿದೆ. यात्रियों कृपया ध्यान दीजिए. गाड़ी नंबर 1262 मंगलूर लोकमान्य तिलक